ಹಲೋ ಎವ್ರಿವನ್, ವೆಲ್ಕಮ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹುಷಾರಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಹುಷಾರಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸನಲ್ಲಿ ಕಲಾದರ್ಶನ ಅಂತ ಒಂದು ಎಕ್ಸಿಬಿಷನ್ ಬಂದಿದೆ, ಚಿಕ್ಕದಾಗಿ ಚೊಕ್ಕವಾಗಿ ಬಂದಿದೆ. ಸೊ ಹಾಗಾಗಿ ಅಲ್ಲಿಗೆ ವಿಸಿಟ್ ಮಾಡಿದ್ವಿ ನಾನು ಮಕ್ಕಳು. ಸೊ ಆ ಎಕ್ಸಿಬಿಷನ್ ಹೇಗಿದೆ, ನಾವು ಏನೆಲ್ಲ ತೊಗೊಂಡ್ವಿ, ಮತ್ತು ಅಲ್ಲಿ ರೇಟ್ ಹೆಂಗಿದೆ, ಎಕ್ಸ್ಪೆನ್ಸಿವಾ, ರೀಸನಬಲ್ ಆಗಿದೆಯಾ, ಎಕ್ಸ್ಪೆನ್ಸಿವಾ ಅಂತ ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಚೆನ್ನಾಗಿತ್ತು ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು ಯಾಕೆ ನಾನು ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ. ಒಂದು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಸ್ಯಾರಿ ಹಾಕೋಕ್ಕಿತ್ತು. ಸೊ ಹಾಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡೆ ಇದೆಲ್ಲ ಹೇಳ್ತಾ ಇದ್ದೀನಿ, ಇದಕ್ಕೋಸ್ಕರ ಹಾಕ್ಕೊಂಡೆ ಅಂತ ಅಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಯಾರಿದು ರೀಲ್ಸ್ ಇತ್ತು. ಸೊ ಹಾಗಾಗಿ ಹಾಕ್ಕೊಂಡೆ. ಮತ್ತು ಯಾರೆಲ್ಲ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಅಪ್ ಮಾಡ್ತಾ ಇಲ್ಲ, ಸೊ ಪ್ಲೀಸ್ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಬಂದು ಕಾವ್ಯ ಕೆ ರಾಜ್ ಅಂತ ಹೇಳಿ ಎಲ್ಲ ಫಾಲೋ ಅಪ್ ಮಾಡಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲೂ ಕೂಡ ಫಾಲೋ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಎಕ್ಸಿಬಿಷನ್ ಜೊತೆಗೆ ಒಂದು ಬ್ರೆಡ್ ಆಮ್ಲೆಟ್ದು ರೆಸಿಪಿ ಮಾಡ್ತಾ ಇದ್ದೀನಿ. ಅದು ತುಂಬ ಈಸಿ ರೆಸಿಪಿ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಸ್ಯಾಟರ್ಡೇ ಟೈಮು ಆಫ್ಟರ್ನೂನ್ ಲಂಚ್ ಕೊಡೋಕ್ಕಿರಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಬೆಳಗ್ಗೆ ಬೇಗ ಮಾಡಿ ಕಳಿಸ್ಬೋದು ಅಂತ ಹೇಳಿ ಸೊ ನನಗೆ ಗೊತ್ತಿರೋ ರೀತಿಯಲ್ಲಿ ಬ್ರೆಡ್ ಆಮ್ಲೆಟ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈಸಿ ಇದೆಯಲ್ಲ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಮ್ಮೆ ನೀವು ಒಂದ್ಸಲ ಟ್ರೈ ಮಾಡಿ. ಬ್ರೆಡ್ ಆಮ್ಲೆಟ್ ರೆಸಿಪಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂದರೆ ಸ್ವಲ್ಪ ಕಡಲೆ ಹಿಟ್ಟು, ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಸಾಂಬಾರು ಸೊಪ್ಪು, ಖಾರದ ಪುಡಿ, ಅರಶಿನ ಪುಡಿ, ಪೆಪ್ಪರ್, ಸಾಲ್ಟ್, ಬ್ರೆಡ್. ಇಷ್ಟಿದ್ರೆ ಸಾಕು ಬ್ರೆಡ್ ಆಮ್ಲೆಟ್ನ ತುಂಬ ಸೂಪರಾಗಿ ಮಾಡ್ಬೋದು. ಸೊ ಫಸ್ಟ್ ಅದಕ್ಕೊಂದು ಸ್ವಲ್ಪ ನಾನು ಏನೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಹಾಕಬೇಕು, ಸ್ವಲ್ಪ ಅರಶಿನ ಪುಡಿ ಹಾಕಬೇಕು, ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕಬೇಕು, ಆಮೇಲೆ ಉಪ್ಪು ಹಾಕಬೇಕು, ಆಮೇಲೆ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ನಮಗೆ ದೋಸೆ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಬೇಕು. ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ತೀನಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಡಲೆ ಹಿಟ್ಟಾಗಿ ಸ್ವಲ್ಪ ಮೊಟ್ಟೆ ಹಾಕ್ಕೊಳ್ಳೋದ್ರಿಂದ ಕಡಲೆ ಹಿಟ್ಟನ್ನು ಸ್ವಲ್ಪನೇ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ಎರಡೂ ಮಿಕ್ಸ್ ಮಾಡಿದಾಗ ದೋಸೆ ಕನ್ಸಿಸ್ಟೆನ್ಸಿ ಬರಬೇಕು. ಇಲ್ಲ ನಾನು ಮೊಟ್ಟೆ ಹಾಕಲ್ಲ, ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ತೀನಿ ಅಂದರೆ ಕಡಲೆ ಹಿಟ್ಟನ್ನು ಸಮೇತ ದೋಸೆ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡ್ಕೊಬೇಕು. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಮೊಟ್ಟೆ ಹಾಕ್ತಿರೋದ್ರಿಂದ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಆಮೇಲೆ ಅದಕ್ಕೆ ಮೊಟ್ಟೆ ಹಾಕ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋತಾ ಇದ್ದೀನಿ. ಫಟಾಫಟ್ ರೆಡಿ ಆಗೋ ರೆಸಿಪಿ ಆಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಕಡಲೆ ಹಿಟ್ಟು ಹಾಕೋದು ಸ್ವಲ್ಪ ಹೊಸ್ತು ಅನಿಸುತ್ತೆ, ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಅದು ದೋಸೆ ಕನ್ಸಿಸ್ಟೆನ್ಸಿಗೆ ರೆಡಿ ಆಯಿತು. ಇವಾಗ ಇದಕ್ಕೆ ಜಸ್ಟ್ ಬ್ರೆಡ್ಡನ್ನ ಡಿಪ್ ಮಾಡಿ ಅಂಚು ಮೇಲೆ ಹಾಕಿ ಆಚೆ ಈಚೆ ಮಾಡಿದರೆ ಸಾಕು, ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ. ನಮ್ಮ ಮನೇಲಿ ಈ ತಿಂಡಿನ ತುಂಬ ಖುಷಿಯಲ್ಲಿ ತಿಂತಾರೆ. ಬಟ್ ನಾವು ಈ ತಿಂಡಿ ಮಾಡಲೇಬೇಕು ಅಂತ ಮಾಡೋದಿಲ್ಲ. ಅದೇ ಸ್ಯಾಟರ್ಡೇ ಆಗಿರ್ಬೋದು, ಮತ್ತೊಂದೊಂದು ಸಲ ಏನಂದರೆ ಬ್ರೆಡ್ ತಂದು ಯಾರು ತಿಂದಲೇ ಇದ್ದಾಗ ಬೇಗ ಖಾಲಿ ಆಗಬೇಕು ಅನ್ನೋ ಟೈಮಲ್ಲಿ ಇದನ್ನು ಮಾಡ್ತೀನಿ. ಅವಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಅಂಚಿಗೆ ಆಯಿಲ್ ಹಾಕ್ಬೋದು ಅಥವಾ ತುಪ್ಪನೂ ಹಾಕ್ಬೋದು, ಎರಡು ಹಾಕಿದರೂ ಆಗುತ್ತೆ. ಹಿಂಗೆ ನೀಟಾಗಿ ಡಿಪ್ ಮಾಡಿ ಅಂಚು ಮೇಲೆ ಹಾಕಿದರೆ ಸ್ವಲ್ಪ ಟೈಮ್ ಆದಮೇಲೆ ಆ ಬ್ರೆಡ್ಡನ್ನ ಆಚೆ ಈಚೆ ಮಾಡಿದರೆ ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಆದಮೇಲೆ ಹೇಳಿ ಹೇಗಿದೆ ಅಂತ ಹೇಳಿ. ಕೆಲವರು ನಾನಾ ಥರದಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ತಾರೆ. ಕೆಲವರು ಬ್ರೆಡ್ಡನ್ನು ಬಿಸಿ ಮಾಡ್ಕೋತಾರೆ ಮುಂಚೆನೇ, ಮತ್ತು ಆನಿಯನ್ ಎಲ್ಲ ಮುಂಚೆನೇ ಫ್ರೈ ಮಾಡ್ಕೊತಾರೆ. ನಾನು ಯಾವುದೇ ರೀತಿ ಬಿಸಿ ಮಾಡ್ಕೊಳ್ಳೋದಾಗಲಿ ಆನಿಯನ್ನ ಫ್ರೈ ಮಾಡೋದಾಗಲಿ ಮಾಡಲ್ಲ. ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ, ಬ್ರೆಡ್ಡಿಗೆ ಡಿಪ್ ಮಾಡ್ತೀನಿ, ಡೈರೆಕ್ಟಾಗಿ ಹಂಚ ಮೇಲೆ ಇಡ್ತೀನಿ ಅಷ್ಟೇ. ಸೊ ಇದು ತುಂಬಾ ಈಸಿ ಅನಿಸುತ್ತೆ ನನಗಿದು. ಅಲ್ಲೂ ಕೂಡ ಸೇಮ್ ಫ್ರೈ ಆಗಿರುತ್ತೆ. ಇವಾಗ ಮಾವ ಈ ಬ್ರೆಡ್ ಆಮ್ಲೆಟ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೂಜನ ಮಗಳು ಊರಿಂದ ಬಂದಿದ್ಲು ಮನೆಯೇ. ಸೊ ಸಮೃದ್ಧಿ ಮತ್ತು ಮನೆಯೇ ಸೇರ್ಕೊಂಡು ಅದರೊಳಗಡೆ ಅದೇನು ಇವಾಗ ನಿಮಗೆ ಡಿಸೈನ್ ಕಾಣಿಸ್ತಿದೆ ಅದರೊಳಗಡೆ ಫುಲ್ಲು ಒಂದು 2 hours ಆಟ ಆಡಿದರು. ಆ ಕಲ್ಲು ಗೊಚ್ಚೆ ಎಲ್ಲನೂ ಗೊಚ್ಚೆ ಎಲ್ಲ ಮಾಡಿ ಗಲೀಜು ಮಾಡಿ ಎಲ್ಲ ಆಟ ಆಡ್ಕೊಂಡಿದ್ರು. ಮನೆಯೇ ಮತ್ತು ಸತೀಶ್ ಬಂದರು ಅಂತೇಳಿ ಕರ್ಕೊಂಡು ಹೋದರು. ಇನ್ನು ಸಮೃದ್ಧಿ ಅವಳ ಪಾಡಿಗೆ ಅವಳು ಒಳಗಡೆ ಟಿ ವಿ ನೋಡ್ತಾಳೆ. ಅದು ಫುಲ್ ಗಲೀಜಾಗಿತ್ತು ಅಂತ ಹೇಳಿ ನನ್ನ ಮಗ ಮತ್ತು ಯತೀಶ್ ಅಂದರೆ ನನ್ನ ಮಗನ ಫ್ರೆಂಡ್ ನೇಬರ್, ಹಾಗಾಗಿ ಅವರಿಬ್ಬರೂ ಸೇರಿಕೊಂಡು ಅದನ್ನೆಲ್ಲ ನೀಟಾಗಿ ತೊಳೆದು ತುಂಬ ಗೊಚ್ಚೆ ಗುಂಡಿ ಮಾಡಾಕಿದ್ರು ಮನನಿ ಮತ್ತು ಸಮೃದ್ಧಿ ಎಲ್ಲ ಸೇರ್ಕೊಂಡು. ಸೊ ಸುಮಿತಿಗೆ ನೋಡೋಕ್ಕಾಗ್ದಲೆ ಫ್ರೆಂಡ್ನ ಕರ್ಕೊಂಡು ಯತೀಶ್ ನಾವಿಬ್ಬರು ಮಾಡೋಣ ಅಂತ ಹೇಳಿ ಫುಲ್ ನೀಟಾಗಿ ನೀರು ಹಾಕಿ ತೊಳೆದು ಆ ಕಲ್ಲನ್ನೆಲ್ಲ ಹೊರಗಡೆ ಹಾಕ್ಕೊಂಡು ಮತ್ತು ಕಲರ್ಸ್ನು ಸಪ್ರೇಟ್ ಮಾಡಿ. ಮುಂಚೆ ನಾವು ಮಿಕ್ಸಲ್ಲಿ ಹಾಕಿದ್ವಿ ವೈಟ್ ಮತ್ತು ಮರೂನು. ಇವಾಗ ಇಬ್ಬರು ಬೇಡ ಅದು ಬೇಡ ಅಂತ ಹೇಳಿಬಿಟ್ಟು ಸೊ ಚೇಂಜ್ ಮಾಡಿದ್ದಾರೆ. ಬ್ಲ್ಯಾಕ್ ಮರೂನೇ ಒಂದು ಕಡೆ ಮತ್ತು ವೈಟೇ ಒಂದು ಕಡೆ. ಬಟ್ ಬ್ಲ್ಯಾಕನ್ನು ಪಾಪ ಬಾರ್ಡ್ರಿಗೆ ಇಡೋಕ್ಕೆ ಅಂತ ಯೋಚನೆ ಮಾಡಿದ್ದಾರೆ. ಬಟ್ ಅದು ಕಾಣೋದಿಲ್ಲ. ಮಕ್ಕಳಲ್ವ ಹಿಂಗೂ ಮಾಡಲಿ ಅಂತ ಸುಮ್ಮನೆ ಆಗಿದ್ದೀನಿ. ಸೊ ಎಷ್ಟು ನೀಟಾಗಿ ಡಿಫ್ರೆನ್ಸಿಯೇಷನ್ ಮಾಡಿ ಎಷ್ಟು ಚೆನ್ನಾಗಿ ಇವಾಗ ರೆಡಿ ಮಾಡಿದ್ದಾರೆ ನೋಡಿ. ಆ ಹುಡುಗಿಯರು ಗೊಚ್ಚೆಗುಂಡಿ ಮಾಡಿದರು. ಈ ಇಬ್ಬರು ಹುಡುಗರು ಸೇರಿಕೊಂಡು ನೀಟಾಗಿ ಎಲ್ಲ ಎಷ್ಟು ನೀವೇ ನೋಡ್ತಿದ್ರಲ್ಲ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದರು. ಅವ್ರು ಸ್ಟಾರ್ಟ್ ಮಾಡುವಾಗ ಸಂಜೆ ಆಗಿತ್ತು, ಅದು ಮುಗಿಯೋದ್ರೊಳಗಡೆ ರಾತ್ರಿ ಆಗಿಬಿಡ್ತು. ಸಮೃದ್ಧಿ ಮತ್ತು ಮನೆಯೇ ಸೇರ್ಕೊಂಡು ನೆನ್ನೆ ಎಲ್ಲ ನೀರಲ್ಲಿ ಗೊಚ್ಚೆ ಎಲ್ಲ ಮಾಡ್ಕೊಂಡು ಆಟ ಆಡಿರೋದ್ರಿಂದ ಸೊ ಸಮೃದ್ಧಿಗೆ ಸ್ವಲ್ಪ ನೆಕ್ಸ್ಟ್ ಡೇ ಆಗುವಾಗ ಕಾಫು ಮತ್ತು ಕೋಲ್ಡ್ ಆಗಿಬಿಡ್ತು. ನನಗೆ ಮುಂಚೆನೇ ಇತ್ತು,
ಮೇ ಬಿ ನನ್ನಿಂದನೇ ಸ್ಪ್ರೆಡ್ ಆಗಿರ್ಬೋದು ಅನಿಸುತ್ತೆ. ನನಗೆ ಕಾಫ್ ಆಗಿತ್ತು ಅಂತೇಳಿ ನಾನು ಡೀಪ್ ಬ್ರೀತ್ ಕುಡಿತಾ ಇದ್ದೆ. ಇನ್ನು ಇವಳಿಗೂ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳಿ ಇಬ್ಬರು ಸೇರ್ಕೊಂಡು ಡೀಪ್ ಬ್ರೀತ್ ಕುಡಿತಾ ಇದ್ವಿ. ಇದು ಕುಡಿಯೋದ್ರಿಂದ ಅಸ್ತಮ ಆಗಿರ್ಬೋದು, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಶೀತ ಆಗಿರ್ಬೋದು, ಕಫ ಆಗಿರ್ಬೋದು, ಲಂಗ್ಸಿಗೆ ಸಂಬಂಧಪಟ್ಟಿದ್ದು ಏನೇ ಆಗಿರ್ಬೋದು, ಕುಡಿಯೋದ್ರಿಂದ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ಫ್ರೀಯಾಗಿ ಬ್ರೀತ್ ಮಾಡ್ಬೋದು. ನಾವು ಡೈಲಿ 5 ml ಅಷ್ಟು ಕುಡಿದ್ರೆ ಸಾಕು. ನಮ್ಮ ಚಿಕ್ಕವಂಗಂತೂ ಡೀಪ್ ಬ್ರೀತ್ನ ಕುಡಿಸೋದು ತುಂಬ ಕಷ್ಟ ಏನು ಅನ್ಸಲ್ಲ. ಹಾಗೆ ಆಕ್ಟಿವ್ ಆಗಿ ನಮ್ಮ ಡೇನ ಸ್ಪೆಂಡ್ ಮಾಡ್ಬೋದು, ಅಥವಾ ನಮ್ದೇನು ಕೆಲಸ ಇರುತ್ತೆ ಆ್ಯಸ್ ಯೂಶುವಲ್ ರೊಟೀನ್ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೋಬೋದು ನೀಟಾಗಿ. ಸ್ವಲ್ಪ ಬ್ರೀತ್ ಎಲ್ಲ ಚೆನ್ನಾಗಿ ಮಾಡಬಹುದು. ಅಮೃತ್ ನೋನಿ ನಮ್ಮದೇ ಕರ್ನಾಟಕದ ಪ್ರಾಡಕ್ಟ್ ಇದು. ಸ್ಪೆಷಲಿ ಚಳಿಗಾಲಕ್ಕಿಂತ ತುಂಬಾ ಯೂಸ್ ಬರುತ್ತೆ. ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಥವಾ ತರಿಸ್ಕೋಬೇಕು ಅಂದರೆ ಡೈರೆಕ್ಟಾಗಿ ಅಮೃತ್ ನೋನಿ ವೆಬ್ಸೈಟ್ಗೆ ಹೋಗಿ ಖರೀದಿ ಮಾಡಬಹುದು. ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಬಹುದು. ಹಾಸನಲ್ಲಿ ಕಲಾದರ್ಶನ ಎಕ್ಸಿಬಿಷನ್ ಕಮ್ ಸೇಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 10-12 ಡೇಸ್ ಆಗಿತ್ತು ಅನ್ಕೊತೀನಿ. ನಾವು ಹೋಗಿರಲಿಲ್ಲ. ನಮಗೆ ನಮ್ಮ ಕೊಲಿಗೆ ಹೇಳಿದ್ರು ತುಂಬಾ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳಿ. ಸೊ ಸ್ವಲ್ಪ ಕೇಳಿದೆ ಹೇಗಿದೆ, ಪ್ರೈಸ್ ಎಲ್ಲ ಹೇಗಿದೆ ಅನ್ನುವಾಗ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅಂದರು, ಬಟ್ ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು ಅಂತ ಅಂದರು. ಹೇಗೂ ನಮಗೆ ವೀಕೆಂಡ್ಸ್ ಆಗಿತ್ತಲ್ಲ, ಸೊ ಮಕ್ಕಳನ್ನು ಎಲ್ಲೂ ಕರ್ಕೊಂಡು ಹೋಗೋದು ತುಂಬಾ ಕಡಿಮೆ. ಹಾಗಾಗಿ ಒಂದು ಮಕ್ಕಳಿಗೂ ಒಂದು ಹೊರಗಡೆ ಹೋದಂಗೆ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದೆ. ನೋಡೋಕ್ಕೇನೋ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅವರಿಗೆ ಈ ಕನ್ನಡ ಗೊತ್ತಿಲ್ಲ, ನನಗಂತೂ ಹಿಂದಿ ಒಂದು ಸ್ವಲ್ಪನೂ ಗೊತ್ತಿಲ್ಲ. ನನ್ನ ಮಗನ ಹತ್ರ ಕೆಲವೊಂದು ಪದಗಳು, ಅವನಿಗೂ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಕೆಲವೊಂದು ಪದಗಳು ಅವನ್ನ ಕೇಳಿ ಚುಪ್ಪಿ ಏನು ಕೇಳು ಮಗನೇ ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳುವೆ. ಸೊ ನನಗೆ ಅವನಿಂದ ಅಥವಾ ಅವ್ರಿಗೂ ಕೆಲವೊಂದು ಪದಗಳು ಅರ್ಥ ಆಗ್ತಿತ್ತು, ಕೆಲವೊಂದು ಪದಗಳು ಅರ್ಥ ಆಗ್ತಿರಲಿಲ್ಲ. ಬಟ್ ನಮಗೊಂದೊಂದು ಸಲ ಬೇಜಾರಾಗುತ್ತೆ, ಹಾಸನ್ಗೆ ಕರ್ನಾಟಕಕ್ಕೆ ಬಂದು, ಅದರಲ್ಲೂ ಹಾಸನ್ಗೂ ಬಂದು ಕನ್ನಡದಲ್ಲಿ ಮಾತಾಡೋದಿಲ್ವಲ್ಲ ಅಂತೇಳಿ ನಾನು ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಕೇಳ್ತಾ ಇದ್ದೆ. ಅವ್ರಿಗೆ ಗೊತ್ತಿದ್ದು ಮಾತಾಡ್ತಿರ್ಲಿಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಗ್ತಿತ್ತು. ಆದರೆ ನನ್ನ ಮಕ್ಳಿಗೆ ಒಂದು ಸ್ವಲ್ಪ ಗೊತ್ತಿರೋದ್ರಿಂದ ಅವ್ರ ಹತ್ರ ಸ್ವಲ್ಪ ಆಚೆ ಈಚೆ ಕೇಳ್ಕೊತಾ ಇದ್ದೆ. ಹಾಸನಲ್ಲಿರೋರು ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ, ವಿಸಿಟ್ ಮಾಡಿ. ಆಲ್ಮೋಸ್ಟ್ ಇನ್ನೂ ಒಂದು 20 ಡೇಸ್ ಇರುತ್ತಂತೆ. ಯಾಕಂದರೆ ನಾವು ಐಟಮ್ಸ್ನ ತೊಗೊಳ್ಳುವಾಗ ನಾವು ಇಲ್ಲೇ ಇರ್ತೀವಿ, ಇನ್ನೂ 20 ಡೇಸ್ ಇರ್ತೀವಿ, ಗ್ಯಾರಂಟಿ ಏನಾದರೂ ಹಾಳಾದರೆ ಅಂತೆಲ್ಲ ಹೇಳೋರಲ್ವ. ಸೊ ಹಾಗಾಗಿ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಇನ್ನೂ ಒಂದು 20 ಡೇಸ್ ಇರುತ್ತಂತೆ, ವಿಸಿಟ್ ಮಾಡಿ. ತುಂಬ ಸ್ಟಾಲ್ಸ್ ಏನಿಲ್ಲ, ಸ್ವಲ್ಪ ಸ್ಟಾಲ್ಸ್ ಇದೆ, ತುಂಬಾ ಚೆನ್ನಾಗಿದೆ, ತೊಗೋಬಹುದು. ಕೆಲವೊಂದನ್ನು ತೊಗೋಬಹುದು, ಕೆಲವೊಂದು ಸ್ವಲ್ಪ ನನಗೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಎಲ್ಲರಿಗೂ ಏನು ಎಕ್ಸ್ಪೆನ್ಸಿವ್ ಅನಿಸಲ್ಲ. ಮತ್ತು ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳು ತೊಗೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಮ್ಮ ಟೇಸ್ಟ್ ಮಾಡ್ತೀನಿ ಅಂತ ಒಂದೊಂದು ತಗೊಳ್ಳೋರು. ಸೊ ಮಕ್ಕಳಿಗೆ ಯಾವುದೇ ರೀತಿ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಹೇಳ್ಕೊಡೋಕ್ಕಾಗಲ್ಲ. ಮತ್ತು ಅದು ತಿಳ್ಕೊಳ್ಳೋ ವಯಸ್ಸು ಅಲ್ಲ ಅದು. ಸೊ ಹಾಗಾಗಿ ಮಕ್ಕಳಂಗಿದ್ರೇ ಚೆಂದ ಅಲ್ವಾ. ನಿಮ್ಗೆ ಯಾವ ಸ್ಟಾಲ್ ಕಾಣಿಸ್ತಾ ಇದೆ, ನನಗೆ ಅಷ್ಟು ಸ್ಟಾಲ್ಸಲ್ಲಿ ಇದೊಂದು ಸ್ಟಾಲ್ ತುಂಬ ಇಷ್ಟಪಟ್ಟಿದ್ದು ಸ್ಟಾಲ್. ಯಾಕಂದರೆ ತುಂಬ ರಿಚ್ಚಾಗಿ ಕಾಣಿಸ್ತಾ ಇತ್ತು. ಪರ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ವೆರೈಟೀಸ್ ಆಫ್ ಪರ್ಸಸ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಮತ್ತು ಇವಾಗ ಅಲ್ಲಿ ನಾನು ತೊಗೊತಾ ಇದ್ದಿದ್ದು ಅದರೊಳಗಡೆ ಏನೋ ಸಾಂಬ್ರಾಣಿ ಹಾಕಿ ಅದು ಇಡೋದು ಅಂತ ಹೇಳಿದರು. ನನಗೆ ಅಷ್ಟು ಐಡಿಯಾ ಗೊತ್ತಾಗಲಿಲ್ಲ ಅಷ್ಟು. ಬಟ್ ಅದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಚಿಕ್ಕದ್ರಿಂದ ದೊಡ್ಡದ್ರಿಂದ ಇತ್ತು. ಪ್ರೈಸು ಕೂಡ ಚೆನ್ನಾಗಿತ್ತು, ಜಾಸ್ತಿನೇ ಇತ್ತು. ನನಗದು ಐಡಿಯಾ ಇಲ್ದಿರೋದ್ರಿಂದ ಪ್ರೈಸ್ ಅಷ್ಟು ಕೊಡಬಾರ್ದ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಟಚ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಸೊ ಪರ್ಸ್ಗಳನ್ನ ನೋಡಿದೆ, ಅದು ಚೆನ್ನಾಗಿ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇನ್ನು ನನ್ನ ಮಗಳು ನನಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಿನಗೆ ಬೇಕಾದಾದರೆ ತೊಗೋತೀಯ, ನನಗೆ ತೆಕೊಡಲ್ವಾ ಅಂತ ಹೇಳಿ. ಅವಳಿಗೆ ಯಾವುದೋ ಒಂದು ಜಾಮಿಟ್ರಿ ಬಾಕ್ಸು, ಪೆನ್ಸಿಲ್ಲು, ಕಲರ್ಸು, ಪೆನ್ನು ಎಲ್ಲ ಇತ್ತು. ಸೊ ಅದನ್ನು ನಾನು ತೊಗೊಂಡ್ಲವಳು. ಇನ್ನು ನನ್ನ ಮಗ ಬೇರೆ ಏನೋ ಕೇಳ್ತಾ ಇದ್ದ, ಚುಪ್ಪಿ ಅದು ಬೇಡ ಮನೆ ಅಂತ ಹೇಳಿ. ನಂದು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋದ್ಮೇಲೆ ಜಗಳ ಆಡ್ದಲೇ ವಾಪಸ್ ಮನೆಗೆ ಬಂದರೆ ನನಗೆ ಹೋಗಿದ್ದಕ್ಕೆ ಸಮಾಧಾನ ಆಗಿರಲ್ಲ. ಆ ಥರ ಎಲ್ಲಿ ಹೋದ್ರೂ ನನ್ನ ಮಕ್ಕಳು ಜಗಳ ಮಾಡಿಕೊಂಡು ಹೊಡೆದಾಡ್ಕೊಂಡೇ ಬರಬೇಕು. ಆವಾಗಲೇ ಅವರಿಗೆ ಅಲ್ಲೊಂದು ಸಿಗ್ನೇಚರ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಎಲ್ಲಿ ಹೋದ್ರೂ ಅವ್ರದ್ದು ಜಗಳ ಗಲಾಟೆ, ಅದ್ರ ಮಧ್ಯದಲ್ಲಿ ನಾನು ಕಿರ್ಚಾಡೋದು ಇದ್ದಿದ್ದೇನೆ. ಸೊ ಇಲ್ಲೂ ಕೂಡ ಅದೇ ರೀತಿ ಜಗಳ ಮಾಡಿದರು, ಹೊಡೆದಾಡಿದ್ರು. ನಾವೆಲ್ಲ ಶಾಪ್ಸ್ನು ವಿಸಿಟ್ ಮಾಡಿ ನೋಡುವಾಗ ಅಲ್ಲಿ ಚಿಕ್ಕವನ ನೋಡಿ ಒಬ್ಬರು ವ್ಯೂವರ್ಸು, ನನಗೆ ಚಿಕ್ಕವ ಅಂದರೆ ತುಂಬ ಇಷ್ಟ, ಇವಳಿಗೋಸ್ಕರನೇ ನಾನು ವೀಡಿಯೋ ನೋಡ್ತೀನಿ, ನಿಮ್ಮ ತಂಗಿ ವೀಡಿಯೋಸ್ ನೋಡ್ತೀನಿ, ಇವಾಗ ನಿಮ್ಮದು ನೋಡ್ತಾ ಇದ್ದೀನಿ, ನನಗೆ ಚಿಕ್ಕವ ಅಂದರೆ ತುಂಬ ಇಷ್ಟ ಅಂಥೇಳಿ ಚಿಕ್ಕವನ ಮುದ್ದಾಗಿ ಮಾತಾಡಿಸಿದ್ರು. ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರಲ್ಲ, ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಐಡೆಂಟಿಫೈ ಮಾಡಿ ಮಾತಾಡಿಸ್ತೀರ ಅವ್ರಿಗೆಲ್ಲ. ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಕೆಲವರು ಗೊತ್ತಿದ್ದವರು ಸಮೇತ ಗೊತ್ತಿಲ್ಲ ಅನ್ನಂಗೆ ಬಿಹೇವ್ ಮಾಡ್ಕೊಂಡು, ನೋಡೇ ಇಲ್ಲ ಅನ್ನಂಗೆ ಹಾಗೇ ಹೋಗ್ತಿರ್ತಾರೆ. ಯಾಕಂದರೆ ನನಗದು ಎಕ್ಸಿಬಿಷನಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ರಿಲೇಟಿವ್ ಹಾಗೆ ಪರಿಚಯ ನೋಡಿದ್ರು ಕೂಡ, ನಾನು ನೋಡಬೇಕು ಮಾತಾಡಿಸ್ಬೇಕು ಅನ್ನೋಷ್ಟರಲ್ಲಿ ಅವರು ನೋಡೇ ಇಲ್ಲ ನನಗೆ ಹೋಗ್ಬಿಟ್ರು. ಸೊ ಅಂಥವ್ರ ಮಧ್ಯದಲ್ಲಿ ಐಡೆಂಟಿಫೈ ಮಾಡಿ ಯಾರೋ ಗೊತ್ತಿಲ್ಲದವರು ಬಂದು ಮಾತಾಡಿಸ್ತಾರೆ ಅನ್ನುವಾಗ, ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅದು ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ಎಲ್ಲ ಸ್ಟಾಲ್ಸ್ನ ನೋಡಿದ್ವಿ, ವಿಸಿಟ್ ಮಾಡಿದ್ವಿ, ಯಾವ್ದು ಬೇಕು ನಮ್ಮ ರೇಟಿಗೆ ಯಾವುದಿತ್ತು ಅದನ್ನು ತೊಗೊಂಡ್ವಿ. ಏನು ತೊಗೊಂಡ್ವಿ ಅಂತ ಹೇಳಿ ನೆಕ್ಸ್ಟು ಮನೆಗೆ ಹೋದಾಗ ತೋರಿಸ್ತೀನಿ. ಮತ್ತು ಅಲ್ಲಿ ಕಾರ್ಪೆಟ್ಸ್ ಎಲ್ಲ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಆ ಮೆಟೀರಿಯಲ್ ಅಂತೂ ಅದು ಅವರೊಂದು ಮೆಟೀರಿಯಲ್ ಹೇಳಿದರು, ನನಗೆ ಅದು ಅರ್ಥ ಆಗಲಿಲ್ಲ. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಕಾಸ್ಟ್ಲಿ ಅನ್ನಿಸ್ತು. 20,000 ಇತ್ತು, ಆಫರಲ್ಲಿ 16,000 ಅಂದರು. ನೋಡೋರು ತೊಗೊಳ್ಳೋರು ತೊಗೋಬೋದು.
ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮಕ್ಕಳಿಗೆ ಅಂತ ಒಂದೇ ಒಂದು ಗೇಮ್ ಇತ್ತು, ಅದು ಕೂಡ ಚಿಕ್ಕವಳಿಗೆ, ಸುಮಿತಿಗಾಗಿರಲಿಲ್ಲ. ಸೊ ಚಿಕ್ಕವಳು ಅದನ್ನು ಆಟ ಆಡಿದ್ಲು. ಮತ್ತು ಏನೇನು ತಿನ್ನಬೇಕು ಎಲ್ಲನೂ ತೆಕ್ಕೊಡೋಕ್ಕಾಗಲಿಲ್ಲ. ಕೆಲವೊಂದನ್ನು ತಿನ್ನೋದಕ್ಕೆ ಒಂದೆರಡು ಐಟಮ್ಸ್ ತಕ್ಕೊಟ್ಟೆ. ಅದಾದಮೇಲೆ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ ನಾವು ಎಕ್ಸಿಬಿಷನ್ ಮುಗಿಸಿ. ಎಕ್ಸಿಬಿಷನಿಂದ ಜಾಸ್ತಿ ಸ್ವಲ್ಪ ತಿನ್ನೋಕೆ ತೊಗೊಂಡು ಬಂದಿದ್ದೆ, ಯಾಕಂದರೆ ಇಬ್ಬರೂ ಕರ್ಕೊಂಡೋಗಿದ್ದಲ್ಲ, ಹಾಗಾಗಿ ಅವರು ತಿನ್ನೋಕೆ ಜಾಸ್ತಿ ಕೇಳಿತ್ತು. ಸೊ ಇದು ಒಣಗಿರೋ ಸ್ವೀಟ್ ನೆಲ್ಲಿಕಾಯಿ, ಅದನ್ನೊಂದು ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಇನ್ನು ಇದು ಗೋಬಿ ಪಕೋಡ ಮಾಡೋಕ್ಕೆ ಅಂತೇಳಿ ಪೌಡರ್, ಇನ್ನೊಂದು ಚಿಕನ್ ಮಸಾಲ. ಸೊ ಇದೆರಡನ್ನೂ ತೊಗೊಂಡು ಬಂದೆ. ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಮ್ಯಾಂಗೋಗೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿದ್ದಾರೆ. ಸೊ ಹಂಗೇನು ತಿನ್ಬೋದು, ಚೆನ್ನಾಗಿ ಸ್ವಲ್ಪ ವಾಮಿಟಿಂಗ್ ಆಗೋರಿಗೆ ಇದು ತೊಗೋಬೋದು ಅಂತ ಅಂದರು. ಅಂದರೆ ನಮ್ಗೆ ಅದಕ್ಕೆಲ್ಲಕ್ಕಿಂತ ಟೇಸ್ಟ್ ಅನ್ನಿಸ್ತು ತಿನ್ನೋಕ್ಕೆ. ಸೊ ಹಾಗಾಗಿ ಇದೊಂದು ಪ್ಯಾಕ್ ತೊಗೊಂಡು ಬಂದೆ. ಇನ್ನು ಮಕ್ಕಳು ಜೆಲ್ಲಿ, ಕಲರ್ ಜೆಲ್ಲಿ. ಸೊ ಇದೊಂದು ಪ್ಯಾಕ್ ತೊಗೊಂಡ್ಬಂದು. ಈ ಟೇಬಲ್ಸೇ ಜಾಸ್ತಿ ತಂದಿದ್ದು, ಹೋಮ್ ಮೇಡ್ ಕುರ್ಕುರೆ ಅಂತ ಅಂದರು. ಸೊ ಹಾಗಾಗಿ ಇದೊಂದು ಕುರ್ಕುರೆ ತೊಗೊಂಡು ಬಂದ್ವಿ. ಸೊ ಇಷ್ಟು ತಿನ್ನೋಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ಕುರ್ಕುರೆ ತುಂಬಾ ಚೆನ್ನಾಗಿದೆ. ಕೊಟ್ಟುಮ್ ಎಕ್ಸಿಬಿಷನ್ಗೆ ಹೋಗಿ ತಿನ್ನೋದಕ್ಕೆ ಏನು ತೊಗೊಂಡು ಬಂದ್ವಿ ಅಂತ ಕೆಳಗಡೆ ನಾನು ಕಿಚನಲ್ಲಿ ತೋರಿಸ್ದೆ, ಯಾಕಂದರೆ ಅದು ಜೋಡ್ಸೋಕ್ಕಿತ್ತಲ್ಲ ಹಾಗಾಗಿ. ಸೊ ಇವಾಗ ಅದು ಬಿಟ್ಟು ಸ್ವಲ್ಪ ಬೇರೆ ಏನೇನು ತೊಗೊಂಡು ಬಂದೆ ಅಂತಂದರೆ ಪರ್ಸ್, ಇದೊಂಥರ ಟ್ರೆಡಿಷ್ನಲ್ ವೇರ್ ಆಗಿತ್ತು, ಸ್ಯಾರಿಗೆ ಒಂಥರ ಚೆನ್ನಾಗಿದೆ ಅನಿಸ್ತು. ಯಾವಾಗಾದರೂ ಒಂದು ಒಳ್ಳೆ ಕಾಸ್ಟ್ಯೂಮ್ ಹಾಕಿದಾಗ ಹಾಕ್ಕೊತೀನಿ, ಅವಾಗ ಹೇಗೆ ಅನ್ಸುತ್ತೆ ಅಂತ ನೋಡಿ. ಬಟ್ ನನಗಿದು ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಈ ವರ್ಕ್ ಆಗಿರ್ಬೋದು, ವರ್ಕ್ ಡೀಟೇಲ್ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇತ್ತು ಮಾತ್ರ ಅಲ್ಲಿ, ಕಲರ್ಸ್ ಕೂಡ ಇತ್ತು, ವರ್ಕ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನನಗಿಷ್ಟ ಆಯಿತು. ಇದ್ರದ್ದು ಏನು ಪ್ರೈಸ್ ನಾನು ಕೊಟ್ಟಿರ್ಬೋದು. ಇದ್ರ ಜೊತೆಗೆ ಇನ್ನೊಂದು ತೊಗೊಂಡೆ, ಇದು ಚಿಕ್ಕದಾಗಿ ಅಂತ ಹೇಳಿ ನೋಡಿ, ಎಷ್ಟು ತುಂಬ ಸಿಂಪಲಾಗಿ ಚೆನ್ನಾಗಿದೆ. ಎಷ್ಟು ಕೊಟ್ಟಿರ್ಬೋದು ಅಂತ ನೀವೇ ಗೆಸ್ ಮಾಡಿ. ಇದಕ್ಕೂ ಕೂಡ ಹಿಂಗೆ ನೋಡಿ, ತುಂಬ ಚೆನ್ನಾಗಿದೆಲ್ಲ. ಕಲರ್ಸ್ ನನಗೆ ಪಿಂಕ್ ಕಲರ್ ಇಷ್ಟ. ಅಲ್ಲಿ ಗ್ರೀನ್, ಬ್ಲ್ಯಾಕ್, ವೈಟ್, ರೆಡ್, ಮರೂನ್, ಡಾರ್ಕ್ ಗ್ರೀನ್, ಲೈಟ್ ಗ್ರೀನ್, ಪಿಂಕ್, ಪರ್ಪಲ್ ಎಲ್ಲ ಕಲರ್ಸ್ ಇತ್ತು. ನನಗೆ ಸ್ವಲ್ಪ ಯೂಶ್ವಲಿ ಪಿಂಕ್ ಮತ್ತು ಬ್ಲೂ ಅಂದ್ರೇ ತುಂಬ ಇಷ್ಟ. ಸೊ ಕಂಪಾರ್ಟ್ಮೆಂಟ್ಸು ಒಂದು ಫೋನ್ ಇಡ್ಬೋದು, ಒಂದು ಕರ್ಚೀಫ್ ಇಡ್ಬೋದು, ಎಮರ್ಜೆನ್ಸಿ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಬೋದು. ಸೊ ಇಲ್ಲಿ ನೋಡಿ ಜಿಪ್ ಇದೆ, ಲಾಕಿಂಗ್ ಎಲ್ಲ ಇದೆ, ಚೆನ್ನಾಗಿದೆ. ಇಷ್ಟಕ್ಕೆ ವರ್ಕ್ ಇದೆ, ಎಲ್ಲಿ ನಾವು ಲಾಕಿಂಗ್ ಮಾಡ್ತೀವಿ ಅಲ್ಲಿ ತನಕ ತುಂಬ ಚೆನ್ನಾಗಿದೆ ವರ್ಕಿಂಗ್. ಮತ್ತು ಇದು ಸೊ ನನಗೆ ಅಂತ ತೊಗೊಂಡೆ, ಚೆನ್ನಾಗಿದೆಯಾ. ಒಂದ್ಸಲ ಪರ್ಸ್ದು ಕಲೆಕ್ಷನ್ಸ್ ಮಾಡಬೇಕು. ನನ್ನ ಮಗ ಹೇಳ್ತಿರ್ತಾರೆ, ಅಮ್ಮ ನೀನು ಪರ್ಸ್ ಕಲೆಕ್ಷನ್ ಮಾಡಪ್ಪ ಅಂತ ಹೇಳಿ, ಪರ್ಸ್, ವ್ಯಾಲೆಟು ಅಥವಾ ಬ್ಯಾಗ್ಸ್ ಆಗಿರ್ಬೋದು. ಸೊ ಒಂದ್ಸಲ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ಕಮೆಂಟ್ ವೀಡಿಯೋಸಲ್ಲಿ. ಇದು ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದು ಎರಡನ್ನೂ ಒಂದೇ ಶಾಪಲ್ಲಿ ತೊಗೊಂಡಿದ್ದು. ಎರಡರಿಂದ ನಾನು ಏನು ಪ್ರೈಸ್ ಕೊಟ್ಟಿರ್ಬೋದು ಅಂತಲೂ ತಿಳಿಸಿ, ನಾನು ನಿಮಗೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಎಷ್ಟು ಕೊಟ್ಟಿರ್ಬೋದು, ಅಥವಾ ನಾನೇನಾದರೂ ಜಾಸ್ತಿ ಕೊಟ್ಟಿದ್ದೀನೋ ಗೊತ್ತಿಲ್ಲ, ಅಥವಾ ಪರವಾಗಿಲ್ಲ ಒಳ್ಳೆ ಬಾರ್ಗೇನ್ ಮಾಡಿದ್ದೀನ ಅಂತ ಗೊತ್ತಾಗುತ್ತೆ. ಸೊ ಬಾರ್ಗೇನ್ ಮಾಡಿದ್ದೀನಿ, ಅವ್ರು ಹೇಳಿದ್ದಕ್ಕೆ ಅರ್ಧದಷ್ಟು ಬಾರ್ಗೇನ್ ಮಾಡಿ ತೊಗೊಂಡು ಬಂದಿರೋದು ಇದು. ಸೊ ಇದು ತುಂಬ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳಿಗೆ ಈಟೇಬಲ್ಸ್ ಮತ್ತು ನಾನು ಒಂದೆರಡು ಪರ್ಸ್, ಮತ್ತು ಇದು ಈ ಚೈನ್ ಒಂದು ತುಂಬ ಚೆನ್ನಾಗಿ, ಆ್ಯಕ್ಚುಲಿ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಯರಿಂಗ್ಸ್ ಆಗ್ಬೋದು, ಸಿಂಗಲ್ ಬ್ಯಾಂಗಲ್ಸ್ ಆಗ್ಬೋದು, ಬ್ರಾಸ್ಲೆಟ್ಸ್ ಆಗ್ಬೋದು, ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಮತ್ತು ತುಂಬ ತೊಗೊಳಕ್ಕೆ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಜಸ್ಟ್ ನೋಡ್ತೀವಿ, ಖುಷಿ ಪಡ್ತೀವಿ, ಬರ್ತೀವಿ. ಅದರಲ್ಲೂ ತುಂಬ ಇಂಪಾರ್ಟೆಂಟ್ನ ಮಾತ್ರ ತೊಗೋತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಗೊತ್ತಿರುತ್ತಲ್ಲ, ಎಲ್ಲರಿಗೂ ಏನು ಎಕ್ಸ್ಪ್ಲೈನ್ ಮಾಡೋದು ಬೇಡ ಅಂದ್ಕೊತೀನಿ. ಯಾಕಂದರೆ ತೊಗೊಳೋದ್ಕಿಂತ ನೋಡೇ ಖುಷಿ ಪಡೋದು ಜಾಸ್ತಿ ನಾವೆಲ್ಲ. ಸೊ ಹಾಗಾಗಿ ತುಂಬ ಯಥೇಚ್ಛವಾಗಿ ಯಥೇಚ್ಛ ಅಲ್ಲ, ಪರ್ಚೇಸೇ ಮಾಡಲಿಲ್ಲ ಜಾಸ್ತಿ. ಮಕ್ಕಳಿಗೆ ಒಂದು ಸ್ವಲ್ಪ ಅವ್ರಿಗೆ ಖುಷಿ ಆಗಬೇಕಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಈಟೇಬಲ್ಸ್ ತೊಗೊಂಡೆ, ಮತ್ತು ಇದು 2 ಪರ್ಸ್ ತೊಗೊಂಡೆ. ಮತ್ತು ಇದು ಆ ರೇಟಿಗೆ ಚೆನ್ನಾಗಿ ಅನ್ನಿಸ್ತು. ನನಗೊಂದು ತೊಗೊಂಡೆ, ಪೂಜನ್ಗೆ ಅಂತೇಳಿ ಒಂದು ತೊಗೊಂಡೆ. ಇದು ಮಕ್ಕಳಿಗೂ ಆಗುತ್ತೆ, ನಮಗೂ ಆಗುತ್ತೆ, ಮಕ್ಕಳಿಗೂ ಆಗುತ್ತೆ. ಸೊ ತೊಗೊಳ್ಳುವಾಗ ನಮಗೆ ಅಂದ್ಕೊಳ್ಳೋದು. ಮಕ್ಕಳು ಒಂದು ಸ್ವಲ್ಪ ಇನ್ನೊಂದು 2 ಮಕ್ಕಳು, ಅವಳ ಮಗು, ನನ್ನ ಮಗಳು ಸ್ವಲ್ಪ ದೊಡ್ಡವರು ಆದ್ಮೇಲೆ ಹಾಕ್ಕೊಳ್ತಾರೆ. ಮತ್ತು ಇದೆಲ್ಲ ಯಾವಾಗಿದ್ರೂ ಟ್ರೆಂಡಲ್ಲಿರುತ್ತೆ. ವೆಸ್ಟರ್ನ್ ಕಾಸ್ಟ್ಯೂಮ್ಸಿಗೆಲ್ಲ ಹಾಕೋಬೋದು ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ.
ಇಷ್ಟ ಆಯಿತು. ಯಾಕಂದರೆ ಎಲ್ಲ ಟೇಸ್ಟು ಒಂದೇ ಥರ ಇರಲ್ಲ. ಇವಾಗ ನನಗೆ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗಲ್ಲ. ಸೊ ನನಗಿಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಲ್ಲಿ ಬೇರೆ ಕಲರ್ಸ್ ಇರಲಿಲ್ಲ, ಇದೊಂದೇ ಕಲರ್ಸ್ ಇದ್ದಿತ್ತು. ಸ್ವಲ್ಪ ಡಾರ್ಕ್ ಕಲರ್ಸ್ ಬಟ್ಟೆ ಹಾಕ್ಕೊಂಡಾಗ ಇದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಂದರೆ ಬ್ರೈಟಾಗಿ ಕಾಣುತ್ತೆ. ಡಾರ್ಕ್ ಕಲರ್ಸ್ ವೈಟಿಗೆ ಅಥವಾ ಸೋಬರ್ ಕಲರ್ಸಿಗೆ ಹಾಕಿದರೆ ಇದು ಕಾಣಲ್ಲ. ಸ್ವಲ್ಪ ಡಾರ್ಕ್ ಕಲರ್ಸಿಗೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ತೊಗೊಂಡೆ, ಅವಳಿಗೊಂದು ನನಗೊಂದು ಅಂತ ಹೇಳಿ. ನೆಕ್ಸ್ಟ್ ಪುಟ್ಟದೊಂದು ಇಯರಿಂಗ್ಸ್ ತೊಗೊಂಡೆ. ನನಗೊಂದು ಸ್ವಲ್ಪ ಯಾಕೆ ತೊಗೊಂಡೆ ಅಂದರೆ ಸ್ವಲ್ಪ ಕಾಲೇಜ್ಗೆ ಹೋಗ್ತಿರ್ತೀನಲ್ಲ, ಸೊ ಹಾಗಾಗಿ ಸ್ಯಾರಿಗೆ ತಕ್ಕಂತೆ ಇಯರಿಂಗ್ಸ್ ಹಾಕೊಳ್ಳೋ ಸ್ವಲ್ಪ ಅಭ್ಯಾಸ ಇದೆ. ಅಂದರೆ ಡಿಗ್ರಿ ಡೇಸ್ ಇದ್ದಲ್ಲೂ ನಾನು ಸ್ವಲ್ಪ ಏನು ಡ್ರೆಸ್ ಹಾಕಿರ್ತೀನಿ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಹಾಕ್ಕೊಂಡಿರ್ತೀನಿ. ನಾನು ದೊಡ್ಡದೆಲ್ಲ ಸಿಂಪಲ್ ಆಗಿರೋ ಚೆನ್ನಾಗಿರೋದು ದೊಡ್ಡದು ಇವಾಗೆಲ್ಲ ಬೇರ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಇಯರಿಂಗ್ಸ್ ತೊಗೊಂಡೆ, 100 ರೂಪೀಸ್ ಹೇಳಿದರು. ಮತ್ತು ಈ ಇಯರಿಂಗಿಗೂ ಮತ್ತು ಈ ಚೈನಿಗೂ ಎಷ್ಟು ಬಾರ್ಗೇನ್ ಮಾಡಿದ್ರು ಅವ್ರು ಬಾರ್ಗೇನ್ ಆಗಲೇ ಇಲ್ಲ. ತೊಗೊಳ್ಳೋದಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬಿಡಿ ಅಂತ ಅಂದರು. ಇದು ನನಗೆ ರೇಟಿಗೆ ಖುಷಿ ಆಯಿತು. ಸೊ ಎಷ್ಟು ರೇಟ್ ಕೊಟ್ಟಿರ್ಬೋದು, ಇದಕ್ಕೆ 100, ಇದಕ್ಕೆ ಒಂದಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂಥೇಳಿ ಇದನ್ನು ಒಂದೇ ಶಾಪಲ್ಲಿ ತೊಗೊಂಡಿದ್ದು. ಪರ್ಫ್ಯೂಮ್ ತೊಗೊಂಡ್ವಿ. ನನ್ನ ಮಗ ಇಷ್ಟಪಟ್ಟ, ಅಮ್ಮ ತೊಗೊಳ್ಳೋಣ ಅಂತೇಳಿ. ಸೊ ಫ್ರ್ಯಾಗ್ರೆನ್ಸ್ ತುಂಬಾ ಚೆನ್ನಾಗಿತ್ತು. ಸೊ 2ರಿಂದ ಆಫರಲ್ಲಿತ್ತು. ಒಂದು ತೊಗೊಂಡ್ರೆ ಒಂದು ರೇಟ್ ಇತ್ತು, 2 ತೊಗೊಂಡಾಗ ಒಂದು ಆಫರ್ ಇತ್ತು. ಸೊ ಹಾಗಾಗಿ ಇದು 2 ತೊಗೊಂಡ್ವಿ. ಇದು ನನ್ನ ಮಗಂದು ಸೆಲೆಕ್ಷನ್, ಟೇಸ್ಟ್, ಫ್ಲೇವರ್ ನನ್ನ ಮಗಂದಾಗಿತ್ತು. ಇದು ನಾನು ಸೆಲೆಕ್ಟ್ ಮಾಡಿದೆ, ನನಗೂ ಆಗುತ್ತೆ. ಮಗಂಗೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಆ್ಯಕ್ಚುಲಿ ಮಕ್ಕಳಿಗೆ ಹಾಕಬಾರ್ದು, ಆದರೆ ನನ್ನ ಮಗನಿಗೆ ಪೂಜನ ಜೊತೆ ಸೇರಿಕೊಂಡು ಸ್ವಲ್ಪ ಹುಚ್ಚು ಜಾಸ್ತಿ ಹಿಡಿದಿದೆ. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಅಷ್ಟೇ ಹಾಕ್ಕೊಳ್ತಾನೆ, ಇಲ್ಲಾಂದರೆ ನಾನು ಹಾಕಕ್ಕೆ ಬಿಡೋದಿಲ್ಲ. ಸೊ ಹಂಗಾಗಿ ಇಷ್ಟನ್ನೇ ನಾವು ಪರ್ಚೇಸ್ ಮಾಡಿದ್ವಿ. ನಾವು ಎಕ್ಸಿಬಿಷನಲ್ಲಿ ತುಂಬಾ ಇತ್ತು. ಮತ್ತು ವುಡನ್ದೆಲ್ಲ ತುಂಬ ಚೆನ್ನಾಗಿತ್ತು. ಸ್ಪೂನ್ಸ್ ಆಗಿರ್ಬೋದು, ಬೌಲ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಮತ್ತು ಮಿರರ್, ಮೇಕಪ್ದು ಮಿರರ್ ವುಡನಲ್ಲಿತ್ತು, ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಕಾಸ್ಟ್ಲಿ ಹೇಳಿದರು. ವುಡನ್ ಗ್ಲಾಸ್ ಇತ್ತು, ತುಂಬ ವೆರೈಟೀಸ್ ಇತ್ತು. ಅದು ತುಂಬಾ ಕಾಸ್ಟ್ಲಿ ಇತ್ತು, ನನ್ನ ರೇಂಜಿಗೆ ಎಟಕ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ ನಾನು. ಇಷ್ಟು ಮಾತ್ರ ತೊಗೊಂಡೆ. ಇದು ಬಾರ್ಗೇನ್ ಮಾಡಿ ನನಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಲ್ಲಿ ತೊಗೊಂಡಿದ್ದೀನಿ ನಾನು. ತುಂಬಾ ಖುಷಿಯಾಯಿತು. ಇದು 2 ಪರ್ಸು ಮತ್ತು ಮಕ್ಕಳಿಗೆ ಈಟೇಬಲ್ಸು ಮತ್ತು ಈ ಪರ್ಫ್ಯೂಮು ಮತ್ತು ಈ ಚೈನ್. ಸೊ ಓವರಾಲ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ. ಕೆಲವು ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿರ್ತೀರಾ ಅಥವಾ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತೀರಾ, ತೊಗೊಳ್ಳೋದು ತಿನ್ನೋದು, ನಿಮ್ಗೆ ಇನ್ನೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ. ಕೆಲಸ ಇದೆ, ಕೆಲಸಕ್ಕೆ ಹೋಗ್ತೀವಿ ವೀಕೆಂಡ್ಸಲ್ಲಿ ಅಥವಾ ಇನ್ ಬಿಟ್ವೀನಲ್ಲಿ. ಯಾಕಂದರೆ ಡೈಲಿ ನಾವೆಲ್ಲ ಪರ್ಚೇಸ್ ಮಾಡಿರಲ್ಲ, ಯಾವಾಗೋ ಪರ್ಚೇಸ್ ಮಾಡಿರೋದನ್ನು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ ಅಷ್ಟೇ. ಸೊ ಒಂದು ಸ್ವಲ್ಪ ಮೆಸೇಜ್ ಮಾಡುವಾಗ ಅಥವಾ ಕಮೆಂಟ್ ಆಗುವಾಗ ಸ್ವಲ್ಪ ಯೋಚನೆ ಮಾಡಿ ನೀವು. ಯಾಕಂದರೆ ಎಲ್ಲರೂ ಮನುಷ್ಯರೇ ಅಲ್ವಾ. ಸೊ ಹಾಗಾಗಿ ಫೀಲಿಂಗ್ಸ್ ಅನ್ನೋದು ಎಲ್ಲರಿಗೂ ಇರುತ್ತೆ, ಹರ್ಟ್ ಆಗುತ್ತೆ. ಕೆಲವ್ರದ್ದು ಕಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಒಂದು ಕಮೆಂಟ್ಸಿಂದ ನಮಗೆ ಓವರಾಲ್ ಏನಾದರೂ ಅನ್ವಾಂಟೆಡ್, ಅನ್ನೆಸೆಸರಿ, ಬೇಡದ್ದು ಕಮೆಂಟ್ಸ್ ಇದ್ದರೆ ಅದಕ್ಕೆ ಬ್ಯಾಲೆನ್ಸ್ ಆಗಿ ನಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ. ಆದರೆ ಬೇಡದ ಕಮೆಂಟ್ಸ್ ನೋಡುವಾಗ ಯಾಕೆ ಬೇಕು, ಯಾಕೆ ಮೆಸೇಜ್ ಮಾಡ್ತಾರೆ, ಬೇಕಂತಲೇ ಮಾಡ್ತಾರಾ ಅಥವಾ ನಮಗೆ ಗೊತ್ತಿರೋರೇ ಮಾಡ್ತಾರಾ? ನೆಗೆಟಿವ್ ಕಮೆಂಟ್ಸ್ ಸಮೇತ ಖುಷಿಯಾಗೇ ತೊಗೋತೀವಿ. ಯಾಕಂದರೆ ಪಾಸಿಟಿವ್ ಕಮೆಂಟ್ಸ್ ಇರೋದ್ರಿಂದ ನೆಗೆಟಿವ್ ಕಮೆಂಟ್ಸ್ ಮರೆಮಾಚುತ್ತೆ. ಆದರೆ ಕೆಲವೊಂದು ಸಲ ನೆಗೆಟಿವ್ ಕಮೆಂಟ್ಸನ್ನ ನೋಡುವಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಕೆಲವರು ತುಂಬ ಮೀರಿ ಮೆಸೇಜ್ ಮಾಡಿರ್ತೀರ, ಕಮೆಂಟ್ಸ್ ಮಾಡಿರ್ತೀರ. ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನನಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಆಗಿರೋದ್ರಿಂದ ಅವ್ರಿಗೆ ಆದಂಥ ಫೀಲಿಂಗ್ಸ್ ಇರುತ್ತೆ. ಸೊ ಆ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡಿ. ಇಷ್ಟ ಇದ್ದರೆ ವೀಡಿಯೋಸ್ನ ನೋಡಿ. ಯಾಕಂದರೆ ಫೋರ್ಸ್ಫುಲಿ ನೋಡಿ ಅಂತ ಯಾರೂ ಹೇಳಿರಲ್ಲ. ಇಷ್ಟ ಇದ್ದರೆ ವೀಡಿಯೋಸ್ ನೋಡಿ. ಕಮೆಂಟ್ಸ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಎಲ್ಲರಿಗೂ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ, ತಂಗಿ, ತಮ್ಮ, ಕಸಿನ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಸೊ ಯಾಕಂದರೆ ಕೆಲವರು ನೆಗೆಟಿವ್ ಕಮೆಂಟ್ಸ್ ಬಂದಾಗ ಖುಷಿ ಪಡೋರು ಇರ್ತಾರೆ, ಇನ್ನು ಕೆಲವರು ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋರು ಇರ್ತಾರೆ. ಸೊ ಹಾಗಾಗಿ ಯಾರೇ ಆದ್ರೂ, ಈಗ ನಾನೇನೋ ಬಿಗಿನರ್ಸ್ ಬಿಡಿ, ಏನು ತೊಂದರೆ ಇಲ್ಲ. ಇವ್ರಿಗಂತೂ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರುವಾಗ ಅವ್ರು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತಾರೆ ಅಂತ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಗೊತ್ತಾಗುತ್ತೆ. ಬಟ್ ನನಗೂ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಅಷ್ಟೇ ಬೇಜಾರಾಗಿರುತ್ತೆ. ಬಟ್ ಪಾಸಿಟಿವ್ ಕಮೆಂಟ್ಸ್ 75%, 80% ಪಾಸಿಟಿವ್ ಕಮೆಂಟ್ಸ್ ಬರುವಾಗ ಇದು ಮರೆಮಾಚುತ್ತೆ. ನಾನು ಅದನ್ನು ಮರ್ತ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀನಿ. ಯಾಕಂದರೆ ಕೆಲವೊಂದೆಲ್ಲ ನಾವು ಡೈಜೆಷನ್ ಮಾಡ್ಕೊಳ್ಳೇಬೇಕು ಕೆಲವೊಂದು ಪ್ರೊಫೆಷನ್ಗೆ ಅಂತ ಬಂದಾಗ. ಸೊ ಹಾಗಾಗಿ ಯಾರೇ ಆದ್ರೂ ಇನ್ಕ್ಲೂಡಿಂಗ್ ಮೀ, ನನಗೂ ಮೆಸೇಜ್ ಮಾಡುವಾಗ, ನೆಗೆಟಿವ್ ಮೆಸೇಜ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ. ನಮಗೂ ಬೇಜಾರಾಗುತ್ತೆ. ಪಾಸಿಟಿವ್ ಕಮೆಂಟ್ಸಿಗೆ ಅಷ್ಟೇ ರೆಸ್ಪೆಕ್ಟ್ ಇದೆ, ನೆಗೆಟಿವ್ ಕಮೆಂಟ್ಸಿಗೂ ರೆಸ್ಪೆಕ್ಟ್ ಇದೆ. ಯಾಕೆಂದರೆ ನಾವು ಅದನ್ನು ಓವರ್ಕಮ್ ಮಾಡಬೇಕು. ಇನ್ನೊಂದು, ನಾವು ಕೆಲವೊಂದು ಸಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಿರುತ್ತೆ, ಕರೆಕ್ಷನ್ಸ್ ಮಾಡ್ಕೊತೀವಿ, ಮಾಡ್ಕೋತಾ ಇದ್ದೀವಿ ಕೂಡ. ಕೆಲವೊಂದು ಮಾತುಗಳನ್ನ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ.
ಇಷ್ಟು ಎಕ್ಸಿಬಿಷನಲ್ಲಿ ನಾವು ಪರ್ಚೇಸ್ ಮಾಡಿರೋದು. ಸೊ ಕೆಲವು ಕೇಳಿದ್ರೆ ವೆಜ್ ರೆಸಿಪಿ ಏನು ಮಾಡಲ್ವಾ ಅಂತ ಹೇಳಿ. ಸೊ ವೆಜ್ ರೆಸಿಪಿನೂ ಮಾಡಿದ್ದೀನಿ, ನೆಕ್ಸ್ಟ್ ವೆಜ್ ರೆಸಿಪಿನೂ ಮಾಡ್ತಿರ್ತೀನಿ, ನಾನ್ ವೆಜ್ ರೆಸಿಪಿನೂ ಮಾಡ್ತೀನಿ. ಯಾಕೆ ನೀವು ಕುಕ್ಕಿಂಗೇ ಜಾಸ್ತಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನಾನು ಇಷ್ಟು ವೀಡಿಯೋಸ್ ಮಾಡಿರೋದ್ರಲ್ಲಿ ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಲ್ಪ ರೀಚ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಯಾವುದು ರೀಚ್ ಆಗ್ತಿದೆ ಅದನ್ನು ನಾವು ಮಾಡಬೇಕಲ್ವ. ಸೊ ಹಾಗಾಗಿ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಿದ್ದೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ಅದು ನನಗೆ ಮಾಡಬೇಕನ್ಸಿದ್ರೆ ಅಥವಾ ಚೆನ್ನಾಗಿ ಅನಿಸಿದರೆ ನನ್ನ ಪಾಸಿಬಿಲಿಟೀಸ್ ಇದ್ದರೆ ನಾನು ಮಾಡ್ತೀನಿ ಅದನ್ನು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.